ನಮಸ್ತೆ ನಮಸ್ತೆ ವೆಲ್ಕಮ್ ಟು ನಮ್ಮ ವರ್ಕೌಟ್. ಬನ್ನಿ ನಾನು ವರ್ಕೌಟ್ ಮಾಡುವಂಥ ಜಾಗ ನಾನು ನಿಮ್ಗೆ ತೋರಿಸ್ತೀನಿ. ಇದು ಕೃಷ್ಣರಾವ್ ಪಾರ್ಕ್ ಬಸವನಗುಡಿಲಿದೆ. ಇಲ್ಲಿ ಹೊಸಬ್ರು, ಬಿಗಿನರ್, ಇಂಟರ್ಮೀಡಿಯೇಟ್ ಮತ್ತು ಅಡ್ವಾನ್ಸ್ ಲೆವೆಲಲ್ಲಿ ಎಲ್ಲ ಥರದ್ದು ಎಕ್ಸಸೈಸ್ ಮಾಡ್ಬೋದು. ಕಂಪ್ಲೀಟ್ಲಿ ಬಾಡಿ ವೇಟ್, ಯಾವ ಥರದ್ದು ನಿಮಗೆ ಜಿಮ್ ಎಕ್ವಿಪ್ಮೆಂಟ್ಸ್ ಥರ ಇರಲ್ಲ, ಎಲ್ಲ ಬಾಡಿ ವೇಟಿಂದನೇ ಯೂಸ್ ಮಾಡ್ಬೋದು. ಟಿ ಬಾರ್ ಬಿಗಿನರ್ಸ್ಗೆ ಪುಷಪ್ಸ್ ಯಾರ್ಯಾರು ಕಲಿಬೇಕು ಅಂದ್ಕೊಂಡಿರ್ತೀರೋ ಅವ್ರಿಗೆ ಇದು ತುಂಬಾ ಉಪಯೋಗ ಆಗುತ್ತೆ. ಫುಲ್ಲು ಇನ್ಕ್ಲೈನ್ ಪುಷಪ್ಸಿಂದ ಸ್ಟಾರ್ಟ್ ಮಾಡಿ ಫ್ಲಾಟ್ ಪುಷಪ್ಸ್ ಮತ್ತು ಅಡ್ವಾನ್ಸ್ ಲೆವೆಲ್ ಡಿಕ್ಲೈನ್ ಪುಷಪ್ಸ್ ಎಲ್ಲ ಮಾಡ್ಕೋಬೋದು. ಟಿ ಬಾರ್ ಯೂಸರ್ಸ್ ಇನ್ಕ್ಲೈನ್ ಪುಷಪ್ಸ್ ಮತ್ತು ಬ್ಯಾಕ್ ಡಿಪ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದು ಫುಲ್ಲು. ಸೊ ಇಲ್ಲಿ ಬಾಡಿ ವೇಟ್ ಮಾಡೋದ್ರಿಂದ ನಿಮಗೆ ವೆಯ್ಟ್ ಲಾಸ್, ವೆಯ್ಟ್ ಗೇನ್, ಮಸಲ್ ಮಾಸೂ ತುಂಬ ಜಾಸ್ತಿ ಇದಾಗುತ್ತೆ, ಇಂಪ್ರೂವ್ ಆಗ್ತಾ ಬರುತ್ತೆ ಫುಲ್ಲು. ಇದು ಪುಲಪ್ ಬಾರ್. ಸುಮಾರು ಒಂದು 10-15 ವರ್ಷದಿಂದ ನಾನು ಈ ಪುಲಪ್ ಬಾರ್ನ ಯೂಸ್ ಮಾಡ್ತಾ ಇದ್ದೀನಿ. ಮೋಸ್ಟ್ ಫೇವ್ರೇಟ್. ಮಾರ್ನಿಂಗ್ 5 ಗಂಟೆಗೆ ಆಗಿರ್ಬೋದು, ಸಾಯಂಕಾಲ 5 ಗಂಟೆಗೆ ಆಗಿರ್ಬೋದು, ಯಾವಾಗಾರ ಈ ಪಾರ್ಕಿಗೆ ಬಂದಾಗ, ಅಂದರೆ ಪ್ರತಿದಿನ ಬರ್ತೀನಿ, ಬಂದಾಗ ನನ್ನ ಮೋಸ್ಟ್ ಫೇವ್ರೇಟ್ ಎಕ್ಸಸೈಸ್ ಪುಲಪ್ ಬ್ಯಾಕ್ ಮಸಲ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅಂದು ಕೋರ್ ನಿಮಗೆ ಆಕ್ಟಿವೇಶನ್ ಮಾಡುತ್ತೆ. ಆಮೇಲೆ ಬೈಸಪ್ಸ್, ದಿಸ್ ಇಸ್ ಕಾಲ್ಡ್ ಚಿನ್ ಅಪ್ಸ್. ದಿಸ್ ವರ್ಕ್ ಮೇಜರ್ ಆಗಿದ್ದು ಬೈಸಪ್ಸ್ ಮಸಲ್ ವರ್ಕ್ ಮಾಡುತ್ತೆ. ಆ್ಯಂಡ್ ಕ್ಲೋಸ್ ಗ್ರಿಪ್ ಪುಲಪ್, ಇದು 4 ಆರ್ಮ್ಸ್ ಸ್ಟ್ರೆಂಥನಿಂಗ್ ಮಾಡುತ್ತೆ. ಸೊ ಬಿಗಿನರ್ಸ್ ಮತ್ತು ಇಂಟರ್ಮೀಡಿಯೇಟ್, ಅಡ್ವಾನ್ಸ್ ಲೆವೆಲಲ್ಲೂ ಈ ಬಾರ್ನ ಯುಟಿಲೈಸ್ ಮಾಡ್ಕೋಬೋದು. ಸೊ ಅಡ್ವಾನ್ಸ್ ಲೆವೆಲವರು ಇದರಲ್ಲಿ ಮಸಲ್ ಅಪ್ಪು ಮಾಡ್ತಾರೆ, ಹ್ಯಾಂಗಿಂಗ್ ಲೆಗ್ ರೈಸಸ್ಸು, ರಿವರ್ಸ್ ಕ್ರಂಚಸ್ ಎಲ್ಲ ಮಾಡ್ತಾರೆ. ಇದ್ರ ರಿಲೇಟೆಡ್ ವೀಡಿಯೋಸು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಶಾರ್ಟ್ಸಲ್ಲಿ ನೀವು ನೋಡ್ಕೋಬೋದು ಫುಲ್ಲು. ಬನ್ನಿ ನಾನು ಇವಾಗ ನಿಮಗೆ ಡಿಪ್ ಬಾರ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇದು ಚೆಸ್ಟು ಮತ್ತು ಶೋಲ್ಡರ್ಸ್ಗೆ ತುಂಬ ಬೆನಿಫಿಟ್ಸ್. ಅಂದು ಟ್ರೈಸಪ್ಸು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇದರಲ್ಲಿ ತುಂಬಾ ಸ್ಟ್ರಾಂಗ್ ಆಗುತ್ತೆ ಶೋಲ್ಡರ್ಸು. ಚೆನ್ನಾಗಿ ಮೆಜರ್ಮೆಂಟ್ ಮಾಡಿ ಚೆನ್ನಾಗಿ ಎಕ್ವಿಪ್ಮೆಂಟ್ನ ಡೆವಲಪ್ ಮಾಡಿದ್ದಾರೆ ಇಲ್ಲಿ ಫುಲ್ಲು. ಸುಮಾರು ಒಂದು 20 ವರ್ಷದಿಂದ ಇರ್ಬೋದು ನನಗೆ ಗೊತ್ತಿರೋ ಪ್ರಕಾರ, ಅದಕ್ಕಿಂತ ಜಾಸ್ತಿನೂ ಇರ್ಬೋದು ಫುಲ್ಲು. ಸೊ ಡಿಪ್ ಬಾರ್ ಚೆಸ್ಟು ಮತ್ತು ಶೋಲ್ಡರ್ಸ್ಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಆಮೇಲೆ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಆಯಿತು ಅಂದರೆ ನೀವು ಟ್ರೈಸಪ್ಸು ಎಕ್ಸಸೈಸ್ ಮಾಡ್ಕೋಬೋದು. ಟ್ರೈಸಪ್ಸ್ ಎಕ್ಸ್ಟೆನ್ಷನ್, ಇದು ನೀವು ಜಿಮ್ಮಲ್ಲಿ ಕೇಬಲ್ ಕ್ರಾಸಲ್ಲಿ ಕೇಬಲ್ ಹಾಕ್ಬಿಟ್ಟು ಹಿಂಗೆ ಬೆಂಡ್ ಮಾಡಿಬಿಟ್ಟು ಹಿಂಗೆ ಹೊಡಿತೀರಲ್ಲ ವೆಯ್ಟ್ಸ್ ಹಾಕಿ, ಅದೇ ಥರನೇ ಇದು ಬಾಡಿ ವೆಯ್ಟಲ್ಲಿ ಟ್ರೈಸಪ್ಸ್ ಎಕ್ಸ್ಟೆನ್ಷನ್. ಪುಲಪ್ ಯಾರ್ಯಾರಿಗೆ ಬರಲ್ವೋ ಆಸ್ಟ್ರೇಲಿಯನ್ ಪುಲಪ್ ಅಂತ ಕರಿತೀರಿ ಇದನ್ನು. ಆಸ್ಟ್ರೇಲಿಯನ್ ಪುಲಪ್ ಲೆಗ್ಸು ಸಪೋರ್ಟ್ ತೊಗೊಂಡು ಆಸ್ಟ್ರೇಲಿಯನ್ ಪುಲಪ್ಪು ಮಾಡ್ಕೋಬೋದು, ತುಂಬಾ ಇದರಲ್ಲಿ. ಸೊ ಬಿಗಿನರ್ ಪುಲಪ್ಸ್ ಇದರಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಇಲ್ಲಿಗೆ ಹೋಗ್ಬೋದು. ಸೊ ಇದು ಬ್ಯಾಕು, ಆರ್ಮ್ಸು, ಬೈಸಪ್ಸ್ ಆ್ಯಂಡ್ ಟ್ರೈಸಪ್ಸ್ ಆದರೆ ಇದು ಚೆಸ್ಟು, ಶೋಲ್ಡರು, ಟ್ರೈಸಪ್ಸು ಮತ್ತು ಬ್ಯಾಕಿಗೂ ವರ್ಕ್ ಆಗುತ್ತೆ. ಇಲ್ಲಿ ಬೆಂಚಸ್ ಇದೆ, ಇನ್ಕ್ಲೈನ್ ಬೆಂಚಸ್ಸು. ಇದರಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆ ತನಕ ಎಕ್ವಿಪ್ಮೆಂಟ್ ಸಿಕ್ಕಿರ್ತಾರೆ ಇಲ್ಲಿ ಮತ್ತು ಆ ದೊಡ್ಡ ಬಾಕ್ಸಸಲ್ಲಿ. ಯಾರು ಜಿಮ್ಮಲ್ಲಿ ಆಕ್ಸೆಸ್ ಇರಲ್ವೋ ಅವರೆಲ್ಲ ಇಲ್ಲಿ ಬಂದ್ಬಿಟ್ಟು ಎಕ್ಸಸೈಸ್ ಮಾಡ್ಬೋದು. ಸೊ ಫ್ರೀ ಆಫ್ ಕಾಸ್ಟ್. ಆ್ಯಂಡ್ ನಿಮಗೂ ಸ್ವಲ್ಪ ಜನ ಗೊತ್ತಿರೋರು, ಎಕ್ಸ್ಪೀರಿಯನ್ಸ್ ಇರೋರು ನಿಮ್ಗೆ ಹೇಳ್ಕೊಡ್ತಾರೆ. ಇದರಲ್ಲಿ ಇನ್ಕ್ಲೈನ್ ಪ್ರೆಸ್, ಇನ್ಕ್ಲೈನ್ ಫ್ಲೈಸ್, ಕ್ರಂಚಸ್ ಆ್ಯಂಡ್ ಲೆಗ್ ರೈಸಸ್ ಎಲ್ಲ ಮಾಡ್ಬೋದು. ಆ್ಯಂಡ್ ಡಿಕ್ಲೈನ್ಗೆ ಇನ್ನೊಂದು ಬೆಂಚ್ ಇದೆ. ಸೊ ಡಿಕ್ಲೈನ್ ಕ್ರಂಚಸ್ ಮತ್ತು ಡಿಕ್ಲೈನ್ ಪ್ರೆಸ್ಸಸ್ ಎಲ್ಲ ಇದರಲ್ಲಿ ನೀವು ಮಾಡ್ಕೋಬೋದು. ಮಾರ್ನಿಂಗ್ 6 o'clock 8:30 ತನಕ ಸ್ವಲ್ಪ ಜನ ಇರ್ತಾರೆ. ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಕಮ್ಮಿ ಆಗುತ್ತೆ. 5 ಗಂಟೆಗೆ ಪಾರ್ಕ್ ಓಪನ್ ಇರುತ್ತೆ. ದಿಸ್ ಈಸ್ ಅನದರ್ ಮೋಸ್ಟ್ ಫೇವ್ರೇಟ್ 3 ಪೀಸ್ ಪುಷಪ್ಸ್, ಪುಲ್ಅಪ್ಸ್ ಆ್ಯಂಡ್ ಪ್ಯಾರಲಲ್ ಬಾರ್. ಮೋಸ್ಟ್ ಫೇವ್ರೇಟ್ ಪುಷಪ್ಸ್ ಎಕ್ಸಸೈಸ್. ಸೊ ಇದರಲ್ಲಿ ಫ್ಲ್ಯಾಟ್ ಪುಷಪ್ಸ್ ಇದೆ, ಅದಾದಮೇಲೆ ಡಿಕ್ಲೈನ್ ಪುಷಪ್ಸ್ ಇದೆ. ಸೊ ನೀವು ಎರಡಕ್ಕೂ ಬರೋಕ್ಕಿಂತ ಮುಂಚೆ ಬಿಗಿನರ್ ಆಗಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡೋದು ಇನ್ಕ್ಲೈನ್ ಪುಷಪ್ಸ್ ಮಾಡ್ಕೊಬನ್ನಿ ಅಂತ. ಸೊ ಇಲ್ಲಿ 4 ಟಿ ಬಾರ್ ಇದೆ. ಸೊ ಬಿಗಿನರ್ ಆಗಿದ್ದರೆ ಇನ್ಕ್ಲೈನ್ ಪುಷಪ್ಸ್ ಇದರಿಂದ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ನೀವು ಈ ಪುಷಪ್ಸ್ಗೆ ಸ್ಟಾರ್ಟ್ ಮಾಡ್ಬೋದು ಫುಲ್ಲು. ಸೊ ಇದು ಇನ್ಕ್ಲೈನು, ಒಂದು ಫ್ಲ್ಯಾಟು ಆ್ಯಂಡ್ ಡಿಕ್ಲೈನು, ಎಲ್ಲ ಪಾರ್ಟ್ ಆಫ್ ದ ಚೆಸ್ಟ್ಗೂ ವರ್ಕ್ ಆಗುತ್ತೆ. ಆಮೇಲೆ ಜಂಪ್ ಬಾಕ್ಸ್. ಸೊ ನೀವು ಫ್ಯೂ ಜಿಮ್ಸಲ್ಲಿ ನೋಡಿರ್ಬೋದು. ಸೊ ಬಾಕ್ಸ್ ಜಂಪ್ಸ್ ಅಂದ್ಬಿಟ್ಟು ಒಂದು ಸರ್ಟನ್ ಇಲ್ಲಿ ಅದನ್ನು ಯುಟಿಲೈಸ್ ಮಾಡ್ಕೋಬೋದು ನೀವು. ಯಾವ ಥರ ಅಂತ ಹೇಳಿದ್ರೆ ಜಂಪ್ ಸ್ಕ್ವಾಟ್ಸ್ ಮಾಡ್ಬೋದು, ಇಲ್ಲಾಂದರೆ ಲೆಗ್ ಇಟ್ಕೊಂಡು ಲಂಜಸ್ ಮಾಡ್ಕೋಬೋದು ಫುಲ್ಲು. ಸೊ ಇದೆಲ್ಲ ಬಾಡಿ ವೆಯ್ಟ್ ಎಕ್ಸಸೈಸ್ ಆಗಿರೋದ್ರಿಂದ ನೀವು ಕಲಿಯೋದಕ್ಕೆ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ಗೆ ತುಂಬಾ ಯೂಸ್ಫುಲ್ ಆಗೋಂಥ ಜಾಗ. ಯಾಕಂದರೆ ನೀವು ಕ್ಯಾಲಿಸ್ಟೆನಿಕ್ಸ್ ಕಲಿಬೇಕು ಅಂತ ಹೇಳಿದ್ರೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಇದು. ಬೆಸ್ಟ್ ಪ್ಲೇಸು, ಯಾಕಂದರೆ ನಿಮ್ಗೆ ಈಸಿ ಆ್ಯಕ್ಸಸ್ ಇರುತ್ತೆ. ಬಿಗಿನರ್ ಮತ್ತು ಇಂಟರ್ಮೀಡಿಯೇಟ್ ಅವ್ರಿಗೆ ಚೆನ್ನಾಗೇ ಕಲಿಬೋದು. ಬಟ್ ಅಡ್ವಾನ್ಸ್ ಲೆವೆಲ್ ಲೈಕ್ ಮಸಲ್ ಅಪ್ ಮತ್ತು ರೋಲ್ ಅಪ್ಗೆ ನೀವು ಸ್ವಲ್ಪ ಟ್ರೈನಿಂಗ್ ತೊಗೊಂಡು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಫುಲ್ಲು. ನಿಮಗೆ ಇನ್ನೊಂದು ಬೆನಿಫಿಟ್ ಏನು ಅಂದರೆ
ನಿಮಗೆ ಪಾರ್ಕ್ ಆಕ್ಸೆಸ್ ಇರೋದ್ರಿಂದ ಈ ಪಾರ್ಕ್ ಏನಿಲ್ಲ ಅಂದರೆ 800 to 900 ಮೀಟರ್, ಫುಲ್ಲು ಒಂದು ರೋಡ್ 800 to 900 ಮೀಟರ್ ಇದೆ. ರನ್ನಿಂಗ್ ಮುಗಿಸ್ಕೊಂಡು ನೀವು ಇಲ್ಲಿ ಸ್ಟ್ರೆಂತ್ ಎಕ್ಸಸೈಸಸ್ಸು ಮಾಡ್ಬೋದು. ಇನ್ನು ಹೆಚ್ಚಿನ ವೀಡಿಯೋಗಾಗಿ ಈ ಚಾನಲ್ನ ಫಾಲೋ ಮಾಡಿ.